ಈಗ ಕೋಗಿಲಿ ಲೇಔಟ್ ಅಲ್ಲಿ ತೆರವು ಕಾರ್ಯಾಚರಣೆಗೆ ಸ್ಥಳಕ್ಕೆ ಈಗ ಸಿಎಂ ಇಬ್ರಾಹಿಂ ಕೂಡ ಸ್ಥಳಕ್ಕೆ ಬಂದರು ಸರ್. ಈಗ ಈ ತೆರವು ಕಾರ್ಯಾಚರಣೆ ಒಂದು ವಿಚಾರವಿದೆ. ಕೇರಳ ಸರ್ಕಾರದವರು ಕೂಡ ಇದರಲ್ಲಿ ಎಂಟ್ರಿ ಕೊಟ್ಟಿರುವಂತಹ ಜೊತೆಗೆ ರಾಜ್ಯ ಸರ್ಕಾರದ ಯಾವುದೇ ಸಚಿವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಇವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತಹ ಕೆಲಸ ಮಾಡಿಲ್ಲ ಅನ್ನೋ ಆರೋಪ ಕೂಡ ಬರ್ತದೆ. ಜೊತೆಗೆ ತಾವು ಕೂಡ ಇವತ್ತು ಭೇಟಿ ಕೊಟ್ಟಿದ್ರೆ ದುರ್ದೈವ, ನಾನು ಊರಲ್ಲಿರಲಿಲ್ಲ. ಮಾರ್ಸಂದ್ರ ಮುನಿಯಪ್ಪನವರು ಕೂಡ ನೆನ್ನೆ ಹುಬ್ಬಳ್ಳಿಯಲ್ಲಿ ಒಬ್ಬ ದಲಿತ ಹುಡುಗನ ತಂದೆ ಇವರೆಲ್ಲರೂ ಕೊಲೆ ಆಗಿರೋ ಪ್ರಕರಣ ಅವ್ರು ಹುಬ್ಬಳ್ಳಿ ಆಗಿದ್ರು. ಮರ್ಯಾದೆ ಹತ್ಯೆ ನಡೆದಾಗ ಅಲ್ಲಿದ್ರು. ಈಗ ನಾನು ಮುನಿಯಪ್ಪನವರು, ತೀನ್ಮೂರ್ತಿ, ಆರ್ ಮುನಿಯಪ್ಪ, DSS, ಆಮೇಲೆ ನಮ್ಮ ಶಾಬಾಸ್ ಖಾನು, ನಾವೆಲ್ಲರೂ ಇವತ್ತು ಬಂದಿದ್ದೇವೆ. ನಾಚಿಕೇಡು. ನನ್ನ 50 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಇಂಥ ಕೆಟ್ಟ ಘಟನೆ ನಾನು ಎಂದೂ ನೋಡಲಿಲ್ಲ. 4 ಗಂಟೆಗೆ ಬಂದು ನೀವು ಮನೆಗಳನ್ನು ನೀವು ಅತಿಕ್ರಮಣ ಅಂತೀರಲ್ಲ. ನೀರು ಕನೆಕ್ಷನ್ ಕೊಟ್ಟವ್ರು ಯಾರು? ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟವ್ರು ಯಾರು? ಆಧಾರ್ ಕೊಟ್ಟವ್ರು ಯಾರು? ಇವ್ರ ಮಕ್ಕಳು ಇವತ್ತು ಸ್ಕೂಲಲ್ಲಿ ಓದೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥವ್ರು ಯಾರು? ಇವತ್ತು ಈ ಎಲ್ಲ ನಿಮ್ಮ ಕುಂಡು ಬೈರೇಗೌಡ ಮಗ ಎಂತ ನಾನು ಬೈರ್ತೀನ ಕೃಷ್ಣ ಬೈರೇಗೌಡ ಅವ್ನು ಓಟ್ ತಗೊಂಡಿಲ್ವಾ ಇಲ್ಲಿ? ಇವ್ರ ಹತ್ರಕ್ಕೆ ಬಂದು ಓಟ್ ತಗೊಂಡಾಗ ಸಾಬ್ರು ಓಟ್ ಬೇಕು, ದಲಿತರು ಓಟ್ ಬೇಕು, ಮಜಾ ಇತ್ತು. ಮಜಾ ಮಾಡ್ಬಿಟ್ಟೆ. 4 ಗಂಟೆಗೆ ಬಂದು ಮಲಗಿರ್ಬೇಕಾರೆ ಈ ಚಳಿಗಾಲದಲ್ಲಿ ನೀವು ಬಂದು ಹೊಡೆದ್ರಲ್ಲ. ನಿಮ್ಮ ಮನೇಲಿ ಹೆಂಡ್ರು ಮಕ್ಕಳಿಲ್ಲ, ತಂದೆ ತಾಯಂದ್ರಿಗೆ ನೀವು ನಿಮ್ಮನ್ನು ಹುಟ್ಟಿಸಿ ಇದೇನಾ ಕಲಿಸಿರೋದು ನಿಮ್ಮ ಸಂಸ್ಕೃತಿ? ಅವರು ಇದು ಸರ್ಕಾರಿ ಜಾಗ, ನನ್ನ ಜಾಗನೇ. ಇವತ್ತಿನ ದಿವಸ ದೊಡ್ಡಗುಂಟೆಯಲ್ಲಿ 2 ಎಕರೆ ನನ್ನ ಜಾಗದಲ್ಲಿ ಸ್ಲಮ್ ಆದಾಗ ನೀವು ಹಂಚಿಬಿಟ್ರಿ. ನಾನೇನು ಒಂದು ರೂಪಾಯಿ ಕೇಳಿದ್ದ? ಆ ಜಾಗ ಬಿಟ್ಕೊಟ್ಟಿಲ್ಲ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರೋಡ್ ಅಲ್ಲಿ ನನ್ನ ಜಾಗದಲ್ಲೇ 20,000 ಚದರಡಿ ಬಡವ್ರ ಮನೆ ಕಟ್ಕೊಂಡಿದ್ರು. ಯಾರಿಗೆ ಓಟ್ ಬೇಕಾಗಿತ್ತು ಆ ಮುಂಡೆ ನನ್ನ ಜಾಗದಲ್ಲಿ ಅವನು ಹಂಚ್ಬಿಟ್ಟ. ನಾನು ಆವಾಗ ಅವರಿಗೆ ಬಡವರಿಗೆ ಕೊಡಿ ಅಂತ ನಾನು ಹೇಳಲಿಲ್ಲ. ಯಾವೊಂದೋ ಜಾಗ ಹಂಚಕ್ಕೆ ನಿಮಗಾಗತ್ತೆ. ಅತ್ತೆ ಆಸ್ತಿನ ಅಳಿಯ ದಾನ ಮಾಡಿದಂಗೆ ನನ್ನ ಮಕ್ಕಳ, ನೀವು ಬೇರೆಯವ್ರ ಆಸ್ತಿನ ತೆಗೆದು ಬೇರೆಯವ್ರು ಮಾಡಕ್ ಕೊಟ್ಟು ಇದು ಸರ್ಕಾರದ್ದು, ನಿಮ್ಮದಲ್ಲ, ನಿಮ್ಮ ಅಪ್ಪಂದಲ್ಲ. ಕರ್ನಾಟಕದ 7 ಕೋಟಿ ಜನರಿಗೆ ಸೇರಿರ್ತಕ್ಕಂಥ ಜಾಗ ಇದು. ಈ ಜಾಗದ ಹಕ್ಕದಾರರು ಇವರಿಗೆ ಬಡವರಿಗೆ ಸೇರಿರ್ತಕ್ಕಂಥ ಜಾಗ. ಯಾವ ದಲಿತರಿಗೆ, ಯಾವ ಬಡವರಿಗೆ, ಯಾವ ಅಲ್ಪಸಂಖ್ಯಾತರಿಗೆ ಇವತ್ತು ವಾಸಕ್ಕೆ ಮನೆ ಇಲ್ಲ. ನೀವು ಹೇಳ್ತೀರಿ ಪಂಚಭಾಗ್ಯಗಳು. ಇದೇನಲ್ಲ ಭಾಗ್ಯ ನೀವು ಕೊಟ್ಟಿದ್ದು? ಪಂಚಭಾಗ್ಯ. ಮನೆ ರಾತ್ರಿ ಮಕ್ಕಳು ಮಲಗಿರ್ಬೇಕಾದ್ರೆ ಬುಲ್ಡೋಸರ್ ತಂದು ಹತ್ತಿಸ್ತೀರಿ. ಕೇರಳ ಗವರ್ಮೆಂಟ್ ಚೀಫ್ ಮಿನಿಸ್ಟರ್ ಹೇಳಿರ್ತಕ್ಕಂಥ ಸತ್ಯ. ಇವತ್ತಲ್ಲಿ MLAಗಳು MLAಗಳು ಬರ್ತಾವೆ. ಮುಂಡೆವ ನಿಮ್ ಕಾಲಿಗೆ ಲಕ್ವಾ ಬಿಡ್ದಿದ್ಯಾ? ಯಾಕ್ರೆಲ್ಲ ಬರ್ತಾ ಇಲ್ಲ ನೀವು? ಕೇರಳದಿಂದ ಬರಕ್ ಸಾಧ್ಯ ಆಗಿದೆ. ನೀವು ಬೆಂಗಳೂರದಾಗಿದ್ದು 3 ಕಿಲೋಮೀಟರ್ ನೀವು ಬರಕ್ಕಾಗಲ್ಲ ಅಂತ ಹೇಳಿದ್ರೆ, ಇವತ್ತು ನೀವು ಹಿಟ್ಲರ್ ನಾಜಿನೂ ಕೂಡ ಈ ತರ ಮಾಡಿರಲಿಲ್ಲ. ಆದ್ರಿಂದ ದಯವಿಟ್ಟು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಇವರಿಗೆ ಊಟ ವ್ಯವಸ್ಥೆ ಒಂದೊಂದು ಮನೆಗೆ 5 ಲಕ್ಷ ರೂಪಾಯಿ ಕೊಟ್ಟು ಇದೇ ಜಾಗದಲ್ಲಿ ಮನೆಗಳು ಕಟ್ಕೊಡ್ಬೇಕು. ನೀವು ಕಟ್ಕೊಡದೇ ಇದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡಕ್ ನಾವು ತಯಾರಾಗಿದ್ದೀವಿ. ಮತ್ತು ಕೇರಳ ಎಲೆಕ್ಷನ್ ನಾವೇ ಹೋಗ್ತೀವಿ. ಕೇರಳ ಎಲೆಕ್ಷನ್ ನಾವೇ ಹೋಗಿ ಹೇಳ್ತೀವಿ, ಈ ಮುಂಡೆ ಮಕ್ಕಳು ಮನೆ ಆಡ್ರು, ಮನೆ ಒಡೆದು ಬಂದವ್ರೆ, ಇವ್ರಿಗೆ ನೀವು ವಾಪಸ್ ಕಳಿಸಿ ಅಂತ ಹೇಳಿ ಅಂತ ಶಿವಕುಮಾರ್ ಅವ್ರು ಹೇಳ್ತಾರೆ. ಚೀಫ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ರೆ ಇದು ನಮ್ಮ ಅಂತರಿಂಗ ವಿಷಯ. ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ನಡೆಸಿದಾಗ ನೀವು ಶಿವಕುಮಾರ ಹೇಳಿಕೆ ಕೊಟ್ಟನಲ್ಲ, ಅದು ಏನ್ ನಿನ್ನ ಅವ್ರದ್ದು ಅಂತರಂಗ ವಿಷಯ ಅಲ್ವಾ? ಕರ್ನಾಟಕ ಇದೇನು ಮನೆನಾ? ನಿನ್ ಸ್ವಂತ ಮನೆನಾ? 7 ಕೋಟಿ ಜನಕ್ಕೆ ಸೇರಿರ್ತಕ್ಕಂಥ ಕರ್ನಾಟಕ ಭಾರತ ಜನನೀಯ ತನುಜಾತೆ, ಜಯ ಕರ್ನಾಟಕ ಮಾತೆ ಅಂತೇಳಿ ಕುವೆಂಪು ಅವರು ಹಾಡಿರ್ತಕ್ಕಂಥ ನಾಡು. ಭಾರತದ ಒಂದು ಅಂಗ ಕರ್ನಾಟಕ ರಾಜ್ಯ.
ಇಲ್ಲಿ ಏನೇ ಅನ್ಯಾಯ ನಡೆದ್ರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಕೂಗ್ತಕ್ಕಂಥ ಸ್ವಾತಂತ್ರ್ಯ ಎಲ್ಲರಿಗಿದೆ. ಒಂದೇ ಒಂದು ನೋವಾಗಿದ್ದು ಅಂದ್ರೆ ವಿಜಯೇಂದ್ರ ರಾಘವೇಂದ್ರ ಎರಡೂ ಬಿಜೆಪಿಯವರು ನೀವೇನ್ ಕಮಿಷನ್ ತಗೊಂಡಿದ್ದೀರಾ ಕಾಂಗ್ರೆಸ್ನವ್ರ ಹತ್ರ? ಯಾಕೆ ಮಾತಾಡ್ತಾ ಇಲ್ಲ ಮುಂಡೆವಾ? ಎಲ್ಲಾದ್ರೂ ಒಂದು ನಾಯಿ ಆಕ್ಸಿಡೆಂಟ್ ಆದ್ರೆ ಭಯ ಪಡ್ಕೋತೀರಿ ನೀವು. ಇಲ್ಲಿ 300 ಮನೆ ಹೊಡೆದವರಲ್ಲ, ನೀವು ಯಾರು ಬಂದು ನೋಡಕ್ಕಾಗಲಿಲ್ವಾ? ಆದ್ರಿಂದ ಇವತ್ತು ನಾವು ಖಂಡಿಸ್ತೇವೆ. ಸಾಯಂಕಾಲದವರೆಗೆ ಸರ್ಕಾರಕ್ಕೆ ಟೈಮ್ ಕೊಡ್ತೇವೆ. ನಾವು ಮುನಿಯಪ್ಪನವ್ರು ನಾವೆಲ್ಲ ಬಂದಿದ್ದೇವೆ. ಇದನ್ನ ನೀವು ಸರಿಪಡಿಸದೇ ಇದ್ರೆ ಕೋಟಹಳ್ಳಿ ಚಂದ್ರಶೇಖರ್ ರೈತ ಸಂಘದವರು, ಕರ್ನಾಟಕ ಮೋಹನ್ ರಾಜ್ ಅವರು, ರೈತ ಸಂಘದವರು, ಸಮಸ್ತ ಜನ ಇವತ್ತು ಕನ್ನಡ ನಾಡಿನ ಜನ ಈ ಬಡವರ ಜೊತೆ ನಾವಿದ್ದೀವಿ. ಇವ್ರು ಒಬ್ಬಂಟಿಗರಲ್ಲ. ಇವ್ರು ಯಾವ ಜಾತಿ ಯಾವ ಮತ ಅಂತ ನಮಗೆ ಗೊತ್ತಿಲ್ಲ. ಇವ್ರು ಮನುಷ್ಯರನ್ನ ಬಾಳಕ್ಕೆ ಕರ್ನಾಟಕದಲ್ಲಿ ಅವಕಾಶ ಇದೆ. ಅದಕ್ಕೆ ನಾವು ಇವತ್ತು ಕೊನೆಯ ವಾರ್ನಿಂಗ್ ಸರ್ಕಾರಕ್ಕೆ ಕೊಡ್ತೀನಿ. ಸಾಯಂಕಾಲದೊಳಗೆ ಮಂತ್ರಿಗಳು ಬಂದು ಇಲ್ಲಿ ಹೇಳಿಕೆ ಕೊಡದೇ ಇದ್ರೆ, ಇವರು ವ್ಯವಸ್ಥೆ ಮಾಡದೇ ಇದ್ರೆ ನಾವು ಮುಂದಿನ ಹೋರಾಟವನ್ನು ನಿರ್ಧಾರ ಮಾಡ್ತೀವಿ. ಸೊ ಇದಿಷ್ಟು ಸಿಎಂ ಇಬ್ರಾಹಿಂ ಅಂತ ಮತ್ತು ಕ್ಯಾಮರಾ ಪರ್ಸನ್ ಗಜೇಂದ್ರ ಜೊತೆಗೆ ಮುತ್ತಪ್ಪ, ಏಷ್ಯನ್ ನ್ಯೂಸ್ ಬೆಂಗಳೂರು.